ಹಾಯ್ ಹಲೋ ಮೈ ಡಿಯರ್ ಕಾಂಪಿಟೇಟರ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂಥ ಶಾತವಾಹನರ ಮನೆತನದ ಆಡಳಿತದ ಬಗ್ಗೆ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಬಟ್ ಈ ಕ್ಲಾಸ್ ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾತವಾಹನರ ಮನೆತನದ ಆಡಳಿತ ವ್ಯವಸ್ಥೆ, ಆ ಕಾಲದಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು, ಮಂತ್ರಿ ಮಂಡಲ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು, ಸಾಮಾಜಿಕ ಧಾರ್ಮಿಕ ಹಾಗೆ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಿಂದ ಕೂಡಿತ್ತು ಅಂತಕ್ಕಂಥದ್ದು, ಹಾಗೆ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ನಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್. ಹಾಗಾದ್ರೆ ಬನ್ನಿ, ಶಾತವಾಹನರ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕುಟುಂಬ ಸಮಾಜದಲ್ಲಿ ಬದುಕಬೇಕಾದ್ರೆ ಅದಕ್ಕೆ ಒಬ್ಬ ನಾಯಕನಿರಬೇಕು. ಕುಟುಂಬಕ್ಕೆ ಯಾವುದೇ ಸಮಸ್ಯೆ ಉಂಟಾದರೂ ಕೂಡ ಆ ಸಮಸ್ಯೆಯನ್ನ ಕುಟುಂಬದ ನಾಯಕನೇ ಬಗೆಹರಿಸುವಂತನಾಗಿರ್ಬೇಕು. ಹಾಗೆಯೇ ಕುಟುಂಬದ ಎಲ್ಲಾ ನಿರ್ಣಯವನ್ನ ಆರ್ಥಿಕವಾಗಿರ್ಬೋದು, ಧಾರ್ಮಿಕವಾಗಿರುವುದು, ಸಾಮಾಜಿಕವಾಗಿರ್ಬೋದು, ಎಲ್ಲಾ ನಿರ್ಣಯಗಳನ್ನ ಕುಟುಂಬದ ನಾಯಕನೇ ವಹಿಸ್ಕೊಳ್ತಾನೆ. ಇದು ಇಂಪಾರ್ಟೆಂಟ್. ಹಾಗಾದ್ರೆ ಕುಟುಂಬಕ್ಕೂ ಮತ್ತೆ ಆಡಳಿತಕ್ಕೂ ಏನ್ ಸಂಬಂಧ ಅಂತಕ್ಕಂಥದ್ದು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಕುಟುಂಬದಲ್ಲಿ ನಾಯಕ ಯಾವ ರೀತಿಯಾಗಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾನೋ ಹಾಗೆ ಇಡೀ ಸಾಮ್ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಒಬ್ಬ ರಾಜ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಾನೆ. ರಾಜ್ಯಕ್ಕೆ ಯಾವುದೇ ಸಮಸ್ಯೆ ಎದುರಾದ್ರೂ ಕೂಡ ಆ ಎಲ್ಲಾ ಸಮಸ್ಯೆಯ ಪ್ರಮುಖ ನಿರ್ಣಯವನ್ನ ತೆಗೆದುಕೊಳ್ಳುವವನು ರಾಜನೇ ಆಗಿರ್ತಕ್ಕಂಥನು. ಇಂಥ ರಾಜ ಶಾತವಾಹನರ ಆಡಳಿತದಲ್ಲಿ ಅನೇಕ ರಾಜರುಗಳು ಬಂದು ಹೋಗ್ತಾರೆ, ಪ್ರಮುಖ ಅರಸರುಗಳು ಬಂದು ಹೋಗ್ತಾರೆ. ಆ ಪ್ರಮುಖ ಅರಸರುಗಳ ಆಡಳಿತ ವ್ಯವಸ್ಥೆ ಯಾವ ರೀತಿಯಿಂದ ಕೂಡಿತ್ತು ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚರ್ಚೆ. ಬನ್ನಿ, ಹಾಗಾದ್ರೆ ಶಾತವಾಹನರ ಆಡಳಿತದಲ್ಲಿ, ಶಾತವಾಹನರ ಮನೆತನದ ಆಳ್ವಿಕೆಯ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಿಂದ ಕೂಡಿತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಶಾತವಾಹನರ ಆಡಳಿತದ ಅವಧಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತ ಶಕ 225ರವರೆಗಿನ ಕಾಲವನ್ನ ನಾವು ಶಾತವಾಹನರ ಮನೆತನದ ಆಡಳಿತದ ಕಾಲವನ್ನ ನೋಡ್ತಾ ಹೋಗ್ತೀವಿ. ಈ ಕಾಲಾವಧಿಯಲ್ಲಿ ಪ್ರಮುಖ ಅರಸರುಗಳು ಬಂದು ಹೋಗ್ತಾರೆ. ಆ ಅರಸರುಗಳು ತಮ್ಮದೇ ಆಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ಹೊಂದಿರ್ತಕ್ಕಂಥದ್ದು. ಹಾಗಾದ್ರೆ ಶಾತವಾಹನರ ಆಡಳಿತದಲ್ಲಿ ರಾಜನೇ ಪ್ರಮುಖ ಅಧಿಕಾರಿ ಆಗಿರ್ತಾನೆ. ರಾಜ ಪರಮಾಧಿಕಾರ, ನ್ಯಾಯಾಂಗದ ಪರಮಾಧಿಕಾರದ ಜವಾಬ್ದಾರಿಯನ್ನ ಹೊಂದಿರ್ತಾನೆ. ಸಾಮ್ರಾಜ್ಯದ ಕೇಂದ್ರ ಸ್ಥಾನವನ್ನ ಹೊಂದಿರ್ತಕ್ಕಂಥವನು ರಾಜನೇ ಆಗಿರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್, ರಾಜನೇ ಆಗಿರ್ತಾನೆ. ಸಾಮ್ರಾಜ್ಯದ ಒಡೆತನವನ್ನ ರಾಜನೇ ಹೊಂದಿರ್ತಕ್ಕಂಥನು. ಇಂತಹ ರಾಜ ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದ, ನ್ಯಾಯಕ್ಕೆ ಅಂತಿಮ ತೀರ್ಪನ್ನು ನೀಡುವವನೇ ಈ ರಾಜನೇ ಆಗಿದ್ದ. ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉದ್ಭವಿಸಿದ್ರು ಕೂಡ ಪ್ರಮುಖ ನಿರ್ಣಯವನ್ನ ತೆಗೆದುಕೊಳ್ಳುವ ಅಧಿಕಾರಿ ಯಾರಾಗಿದ್ದು ಅಂದ್ರೆ ಈ ರಾಜನೇ ಆಗಿರ್ತಕ್ಕಂಥನು. ಇಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಮನೆತನ ಶಾತವಾಹನರ ಮನೆತನ. ಇಲ್ಲಿ ನಾವು ದೇಶವನ್ನ ಆಳ್ವಿಕೆ ಮಾಡಬೇಕಾದ್ರೆ ಸರ್ಕಾರ, ಈಗಿನ ಸರ್ಕಾರ ಯಾವ ರೀತಿಯಾಗಿ ದೇಶವನ್ನ ಭಾಗಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದೀನೋ, ಇಲ್ಲಿ ದೇಶ, ರಾಜ್ಯ, ಜಿಲ್ಲೆ, ಹಾಗೆ ತಾಲೂಕು, ಹೋಬಳಿ, ಗ್ರಾಮ, ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿಕೊಂಡು ದೇಶವನ್ನ ಆಳ್ವಿಕೆ ಮಾಡುತ್ತಿರುವುದು ಇವತ್ತಿನ ಸರ್ಕಾರ. ಇದೇ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಅಂದಿನ ಕಾಲದಲ್ಲಿ ಕೂಡ ಕೂಡಿತ್ತು. ಇಲ್ಲಿ ಇಡೀ ಸಾಮ್ರಾಜ್ಯವನ್ನ ಪ್ರಾಂತ್ಯವನ್ನ ಜಾನಪದವಾಗಿ, ಜಾನಪದವನ್ನ ವಿಷಯವಾಗಿ, ವಿಷಯವನ್ನ ಪಟ್ಟಣವಾಗಿ, ಪಟ್ಟಣವನ್ನ ಅಗ್ರಹಾರವಾಗಿ ವಿಂಗಡಣೆಯನ್ನ ಮಾಡಿಕೊಂಡು ರಾಜ ಆಡಳಿತವನ್ನ ಮಾಡ್ತಾ ಹೋಗ್ತಾನೆ. ಇಂತಹ ಆಡಳಿತ ವ್ಯವಸ್ಥೆಯನ್ನ ಕೂಡಿರ್ತಕ್ಕಂಥದ್ದು ಶಾತವಾಹನರ ಮನೆತನ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಭೂಕಂದಾಯ ರಾಜ್ಯದ ಮೂಲ ಆದಾಯವಾಗಿರ್ತಕ್ಕಂಥದ್ದು. ಭೂಕಂದಾಯ ಎಷ್ಟು ಪ್ರಮಾಣ ನಿಗದಿಪಡಿಸಿದ್ರು ಅಂದ್ರೆ ಶಾತವಾಹನರು 1/6 ಭೂಮಿಯಲ್ಲಿ ಇರ್ತಕ್ಕಂಥ ತೆರಿಗೆ ವ್ಯವಸ್ಥೆಯನ್ನ ರೂಢಿಸಿಕೊಂಡಿದ್ರು. ಅಂದ್ರೆ
ಸಾಮ್ರಾಜ್ಯದಲ್ಲಿರ್ತಕ್ಕಂಥ ರೈತರು ಬೆಳೆಗಳನ್ನ ಬೆಳೆದರೆ, ಭೂಮಿಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಭೂಪ್ರದೇಶದಲ್ಲಿ ಬೆಳೆಗಳನ್ನ ಬೆಳೆದರೆ ಅದನ್ನ 6 ಭಾಗಗಳನ್ನಾಗಿ ಮಾಡಿಕೊಂಡು 6 ಭಾಗಗಳನ್ನಾಗಿ ಮಾಡ್ತಾರೆ. ಆ 6 ಭಾಗದಲ್ಲಿ ಇರ್ತಕ್ಕಂಥ 1 ಭಾಗ ರಾಜ್ಯಕ್ಕೆ ಅಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ತೆರಿಗೆಯ ರೂಪದಲ್ಲಿ. ಇದೇ ಭೂಕಂದಾಯ. ಇಂತಹ ಭೂಕಂದಾಯ ರಾಜ್ಯದ ಮೂಲ ಆದಾಯವಾಗಿರ್ತಕ್ಕಂಥದ್ದು. ಶಾತವಾಹನರ ಕಾಲದಲ್ಲಿ ಎಷ್ಟು ಪ್ರಮಾಣ ಭೂಕಂದಾಯ ನಿಗದಿಪಡಿಸಲಾಗಿತ್ತು ಅಂದ್ರೆ 6ನೇ 1 ಭಾಗದಷ್ಟು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 6ನೇ 1 ಭಾಗದಷ್ಟು. ರೈತ 6ನೇ 1 ಭಾಗದಷ್ಟು ತಾನು ಬೆಳೆದ ಬೆಳೆಗಳಲ್ಲಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥದ್ದು. ಇಂತಹ ಆಡಳಿತ ವ್ಯವಸ್ಥೆ ಶಾತವಾಹನರ ಕಾಲದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಮಂತ್ರಿ ಮಂಡಲ ವ್ಯವಸ್ಥೆ ಯಾವ ರೀತಿಯಿಂದ ಕೂಡಿತ್ತು ಶಾತವಾಹನರ ಕಾಲದಲ್ಲಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ರಾಜ್ಯದ ಮುಖ್ಯ ಅಧಿಕಾರಿ ಇಲ್ಲಿ ಆಮತ್ಯ ಅಂತ ಕರಿತಾ ಹೋಗ್ತಾರೆ. ಮುಖ್ಯ ಅಧಿಕಾರಿಯನ್ನ, ವೆರಿ ವೆರಿ ಇಂಪಾರ್ಟೆಂಟ್, ರಾಜ್ಯದ ಮುಖ್ಯ ಅಧಿಕಾರಿಯನ್ನ ಆಮತ್ಯ ಅಂತ ಕರೀತಾರೆ. ಇವನೇ ಮಂತ್ರಿ ಮಂಡಲದ ಮುಖ್ಯಸ್ಥನಾಗಿರ್ತಕ್ಕಂಥದ್ದು. ರಾಜ್ಯದ ಮುಖ್ಯ ಅಧಿಕಾರಿ ಯಾರಾಗಿದ್ರು? ಆಮತ್ಯ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಗ್ರಾಮಾಧಿಕಾರಿ, ಈಗಿನ VAO ಅಂತ ಕರಿತಾ ಹೋಗ್ತೀವಲ್ಲ, ವಿಲೇಜ್ ಅಕೌಂಟೆಂಟ್. ಆಗ ಶಾತವಾಹನರ ಕಾಲದಲ್ಲೂ ಕೂಡ ಗ್ರಾಮಾಧಿಕಾರಿ ಇದ್ದ. ಆ ಗ್ರಾಮಾಧಿಕಾರಿಗೆ ಏನೆಂದು ಕರೆಯಲಾಗಿತ್ತು ಅಂದ್ರೆ ಮಹಾ ಆರ್ಯಾಂಕ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಮಹಾ ಆರ್ಯಾಂಕ ಎಂದು ಕರೆಯಲಾಗಿತ್ತು ಗ್ರಾಮಾಧಿಕಾರಿಯನ್ನ. ನೆಕ್ಸ್ಟ್ ಭೂ ದಾಖಲಾತಿ ಅಧಿಕಾರಿಯು ಕೂಡ ಇರ್ತಕ್ಕಂಥದ್ದು ಶಾತವಾಹನರ ಮನೆತನದ ಆಳ್ವಿಕೆ ಕಾಲದಲ್ಲಿ. ಇಂತಹ ಭೂ ದಾಖಲಾತಿ ಅಧಿಕಾರಿಯನ್ನ ನಿಬಂಧನಾಕಾರಿ ಎಂದು ಕರೀತಾ ಹೋಗ್ತಾರೆ. ನಿಬಂಧನಾಕಾರಿ ಎಂದು ಈ ಭೂ ದಾಖಲಾತಿ ಅಧಿಕಾರಿಯನ್ನ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಉಗ್ರಾಣದ ಮುಖ್ಯಸ್ಥನನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಶಾತವಾಹನರ ಕಾಲದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಭಂಡಾರಿಕರ ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ನ್ಯಾಯಾಂಗದ ಮುಖ್ಯಸ್ಥನನ್ನ ಏನೆಂದು ಕರಿತಾ ಹೋಗ್ತಾರೆ ಶಾತವಾಹನರು ಅಂದ್ರೆ ರುಜುಕ ಎಂದು ಕರಿತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರುಜುಕ ಎಂದು ಕರಿತಾ ಹೋಗ್ತಾರೆ ನ್ಯಾಯಾಂಗದ ಮುಖ್ಯಸ್ಥನನ್ನ. ಮತ್ತೆ ಹಣಕಾಸಿನ ಮುಖ್ಯಸ್ಥನನ್ನ ಏನೆಂದು ಕರಿತಾ ಹೋಗ್ತಾರೆ ಅಂದ್ರೆ ಹಿರಣ್ಯಕ ಎಂದು ಕರಿತಾ ಹೋಗ್ತಾರೆ. ಹಿರಣ್ಯಕ, ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲ್ಲಾ ಅಧಿಕಾರಿಗಳು ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ಥಾನವನ್ನ ಪಡಿತಾ ಹೋಗ್ತಾರೆ. ಈ ಎಲ್ಲಾ ಅಧಿಕಾರಿಗಳು ಇವರು ಮಂತ್ರಿ ಮಂಡಲದ ವ್ಯವಸ್ಥೆಯಲ್ಲಿ ಬರ್ತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿಯಿಂದ ಅತ್ಯಂತ ವೈಭವಯುತವಾಗಿ ಕೂಡಿತ್ತು ಶಾತವಾಹನರ ಮನೆತನದಲ್ಲಿ ಮಂತ್ರಿ ಮಂಡಲ ವ್ಯವಸ್ಥೆ ಅಂತಕ್ಕಂಥದ್ದು. ಇದಿಷ್ಟು ಆಡಳಿತ ಹಾಗೂ ಮಂತ್ರಿ ಮಂಡಲದ ವ್ಯವಸ್ಥೆ. ಆದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಪ್ರಮುಖ ತೆರಿಗೆಗಳು. ಅದಕ್ಕಿಂತ ಮುಂಚೆ ಶಾತವಾಹನರ ಮನೆತನದ ಆಡಳಿತದ ಕಾಲದಲ್ಲಿ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಹಾಗೆ ತಾಮ್ರದ ನಾಣ್ಯಗಳು ಅಸ್ತಿತ್ವದಲ್ಲಿ ಇದ್ದವು. ಇಂತಹ ಚಿನ್ನದ ನಾಣ್ಯಗಳಿಗೆ ಏನೆಂದು ಕರಿತಾ ಹೋಗ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್. ಚಿನ್ನದ ನಾಣ್ಯಗಳಿಗೆ ದಿನಾರ ಎಂದು ಮತ್ತು ಸುವರ್ಣ ಎಂದು ಕರಿತಾ ಹೋಗ್ತಾರೆ ಈ ಶಾತವಾಹನರ ಆಡಳಿತದ ಕಾಲದಲ್ಲಿ. ಚಿನ್ನದ ನಾಣ್ಯಗಳನ್ನ ದಿನಾರ ಮತ್ತು ಸುವರ್ಣ ಅಂತ ಕರೆದರೆ, ಬೆಳ್ಳಿ ನಾಣ್ಯಗಳನ್ನ ಏನೆಂದು ಕರಿತಾ ಹೋಗ್ತಾರೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಕುಶಣ ಎಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ತಾಮ್ರದ ನಾಣ್ಯಗಳನ್ನ ಏನೆಂದು ಕರಿತಾ ಹೋಗ್ತಾರೆ? ತಾಮ್ರದ ನಾಣ್ಯಗಳನ್ನ ಇಲ್ಲಿ ಕಶ್ಯಪಣ ಎಂದು ಕರಿತಾ ಹೋಗ್ತಾರೆ. ಕಶ್ಯಪಣ. ನೋಡಿ, ಈ ರೀತಿಯಾಗಿ ನಾಣ್ಯ ಪದ್ಧತಿ ವ್ಯವಸ್ಥೆ ಶಾತವಾಹನರ ಆಡಳಿತದಲ್ಲಿ ಇರ್ತಕ್ಕಂಥದ್ದು. ಶಾತವಾಹನರ ಮನೆತನದ ಆಳ್ವಿಕೆ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು ನಾಣ್ಯ ಪದ್ಧತಿ. ಚಿನ್ನದ ನಾಣ್ಯಗಳನ್ನ ದಿನಾರ ಮತ್ತು ಸುವರ್ಣ ಅಂತ ಕರೀತಾರೆ, ಬೆಳ್ಳಿ ನಾಣ್ಯಗಳನ್ನ ಕುಶಣ ಅಂತ ಕರೀತಾರೆ, ತಾಮ್ರದ ನಾಣ್ಯಗಳನ್ನ ಕಶ್ಯಪಣ ಅಂತ ಕರೀತಾರೆ. ಇದೇ ಶಾತವಾಹನರ ಮನೆತನದ ಆಡಳಿತದ ಕಾಲದಲ್ಲಿ ಚಲಾವಣೆಯಲ್ಲಿ ಇರ್ತಕ್ಕಂಥ ಗ್ರೀಕ್ ದೇಶದ ನಾಣ್ಯವನ್ನ ಏನಂತ ಕರಿತಾ ಇದ್ರು ಅಂದ್ರೆ ದಿನಾರ ಎಂದು ಕೂಡ ಕರಿತಾ ಹೋಗ್ತಾರೆ. ಗ್ರೀಕ್ ದೇಶದ ನಾಣ್ಯಗಳು ಇಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಶಾತವಾಹನರ ಮನೆತನದ ಆಡಳಿತದ ಕಾಲದಲ್ಲಿ. ಹಾಗೆಯೇ ಶಾತವಾಹನರ ಆಡಳಿತದ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದ ನಾಣ್ಯಗಳು ಕೂಡ ಅಸ್ತಿತ್ವದಲ್ಲಿದ್ದು, ಅವೆಲ್ಲ ನಾಣ್ಯಗಳು
ಈಗಿನ ಬೆಂಗಳೂರಿನ ಯಶವಂತಪುರದಲ್ಲಿ ಪತ್ತೆ ಹಚ್ಚಲಾಗಿರ್ತಕ್ಕಂಥದ್ದು ಶಾತವಾಹನರ ಮನೆತನದ ಆಡಳಿತ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದ ನಾಣ್ಯಗಳು ಕಂಡು ಬಂದಿರತಕ್ಕಂಥದ್ದು ಅವನ್ನ ಬೆಂಗಳೂರಿನ ಯಶವಂತಪುರದಲ್ಲಿ ಪತ್ತೆ ಹಚ್ಚಲಾಗಿರ್ತಕ್ಕಂಥದ್ದು. ಇದಿಷ್ಟು ಶಾತವಾಹನರ ಮನೆತನದ ನಾಣ್ಯ ಪದ್ಧತಿ ವ್ಯವಸ್ಥೆ ಅತ್ಯಂತ ವೈಭವಯುತವಾಗಿ ಕೂಡಿರ್ತಕ್ಕಂಥದ್ದು. ಹಾಗಾದ್ರೆ ಪ್ರಮುಖ ತೆರಿಗೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇದು ನಾಣ್ಯ ಪದ್ಧತಿ ಆದ್ರೆ ತೆರಿಗೆಗಳು ಪ್ರಮುಖವಾಗಿ ಇಲ್ಲಿ 4 ಪ್ರಮುಖ ತೆರಿಗೆಗಳು ಬರ್ತಾ ಹೋಗ್ತವೆ. ಒಂದು ಬಲಿ ಅಂತ ಕರಿತಾ ಹೋಗ್ತೀವಿ, ಉಪರೀಕರ ಅಂತ ಕರಿತಾ ಹೋಗ್ತೀವಿ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಬಲಿ ಅಂತ ಕರಿತಾ ಹೋದ್ರೆ, ಎರಡನೇದು ಉಪರೀಕರ, ಮೂರನೇದು ವೆರಿ ವೆರಿ ಇಂಪಾರ್ಟೆಂಟ್ ಬಲಿ, ಉಪರೀಕರ, ಮೇಯ ಅಂತ ಕರಿತಾ ಹೋಗ್ತಾರೆ, ನಾಲ್ಕನೇದು ಹಿರಣ್ಯ ಅಂತ ಕರಿತಾ ಹೋಗ್ತಾರೆ. 4 ತೆರಿಗೆ ಪದ್ಧತಿಗಳು ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿದ್ದು. ಬಲಿ ತೆರಿಗೆ ಏನನ್ನ ಸೂಚಿಸುತ್ತೆ ಅಂದ್ರೆ ವ್ಯವಸಾಯದ ಮೇಲಿನ ತೆರಿಗೆ, ವ್ಯವಸಾಯದ ಮೇಲಿನ ತೆರಿಗೆ ಬಲಿ ಅಂತಕ್ಕಂಥದ್ದು ಸೂಚಿಸ್ತಾ ಹೋಗುತ್ತೆ. ವ್ಯವಸಾಯದ ಮೇಲಿನ ತೆರಿಗೆಯನ್ನ ಬಲಿ ರೂಪದಲ್ಲಿ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ರು. ಹಾಗೆ ಉಪರೀಕರ, ಉಪರೀಕರ ಹೆಚ್ಚುವರಿ ತೆರಿಗೆ, ಹೆಚ್ಚುವರಿ ತೆರಿಗೆಯನ್ನ ಸರ್ಕಾರಕ್ಕೆ ಕಟ್ತಾ ಹೋಗ್ತಾರೆ ಇಲ್ಲಿ ಉಪರೀಕರ ತೆರಿಗೆಯ ಮೂಲಕ. ಹಾಗೆ ಮೇಯ ತೆರಿಗೆಯ ಮೂಲಕ ಕಟ್ತಾ ಹೋಗ್ತಾರೆ. ದವಸ ಧಾನ್ಯಗಳ ತೆರಿಗೆ, ದವಸ ಧಾನ್ಯಗಳು, ದವಸ ಧಾನ್ಯಗಳ ತೆರಿಗೆಯನ್ನ ಕಟ್ತಾ ಹೋಗ್ತಾರೆ. ರೈತ ಬೆಳೆದಿರ್ತಕ್ಕಂಥ ದವಸ ಹಾಗೂ ಧಾನ್ಯಗಳ ಮೇಲಿನ ತೆರಿಗೆಯನ್ನ ಸೂಚಿಸುವುದೇ ಈ ಮೇಯ ತೆರಿಗೆ. ಮತ್ತೊಂದು ತೆರಿಗೆ ಹಿರಣ್ಯ ತೆರಿಗೆ. ಇದು ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ತೆರಿಗೆ, ಹಣಕಾಸಿನ ತೆರಿಗೆ. ಅಂದ್ರೆ ಸಾಮ್ರಾಜ್ಯದಲ್ಲಿ ಸಾಮಾಜಿಕವಾಗಿ ಕಂಡು ಬರ್ತಕ್ಕಂಥ ಕುಟುಂಬ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಉಳಿತಾಯ ಖಾತೆಯನ್ನ ಇಟ್ಕೊಂಡಿದ್ರು. ಈ ಉಳಿತಾಯ ಖಾತೆಯಲ್ಲಿ ಇರ್ತಕ್ಕಂಥ ಹಣಕಾಸಿನ ಮೇಲೆ ತೆರಿಗೆಯನ್ನ ವಿಧಿಸ್ತಾ ಇದ್ರು. ಇಂತಹ ತೆರಿಗೆಯನ್ನ ನಾವು ಹಿರಣ್ಯ ತೆರಿಗೆ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ಶಾತವಾಹನರ ಕಾಲದಲ್ಲಿ ಕಂಡು ಬರ್ತಕ್ಕಂಥ ತೆರಿಗೆಗಳು. ತೆರಿಗೆ ವ್ಯವಸ್ಥೆ ಅತ್ಯಂತ ವೈಭವಯುತವಾಗಿ ಕಡು ಬಡವರಿಗೂ ಕೂಡ ಸಹಾಯವಾಗಿರುವಂತೆ ತೆರಿಗೆ ವ್ಯವಸ್ಥೆ ಶಾತವಾಹನರ ಆಡಳಿತದಲ್ಲಿ ಇರ್ತಕ್ಕಂಥದ್ದು. ಎಷ್ಟೊಂದು ಹೆಮ್ಮೆಯ ವಿಷಯವಾಗಿರ್ತಕ್ಕಂಥದ್ದು ಶಾತವಾಹನರ ಮನೆತನ ಇಷ್ಟೊಂದು ವೈಭವಯುತವಾಗಿ ಕೂಡಿರಲಿಕ್ಕೆ ಪ್ರಮುಖ ತೆರಿಗೆಗಳೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ, ಎರೈಸ್ ಮಾಡ್ತೇನೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಶಾತವಾಹನರ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು, ಧಾರ್ಮಿಕ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು, ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು ಶಾತವಾಹನರ ಕಾಲದಲ್ಲಿ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಎರೈಸ್ ಮಾಡ್ತೇನೆ, ಬೇಗ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ಅಲ್ಲ ಸರ್, ಎರೈಸ್ ಮಾಡ್ತೇನೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಲೆ ಮತ್ತು ವಾಸ್ತುಶಿಲ್ಪ ಹಾಗೆ ಧಾರ್ಮಿಕ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ವ್ಯವಸ್ಥೆ ಶಾತವಾಹನರ ಕಾಲದಲ್ಲಿ ಯಾವ ರೀತಿಯಾಗಿ ಕೂಡಿತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ಸಾಮಾಜಿಕ, ಧಾರ್ಮಿಕ ಹಾಗೂ ಆರ್ಥಿಕ ಜೀವನ ಯಾವ ರೀತಿಯಾಗಿ ಕೂಡಿತ್ತು ಶಾತವಾಹನರ ಕಾಲದಲ್ಲಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ಶಾತವಾಹನರ ಆಡಳಿತದ ಕಾಲದಲ್ಲಿ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು. ಮೊದಲನೇದಾಗಿ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಶಾತವಾಹನರ ಕಾಲದಲ್ಲಿ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು ಸಮಾಜದಲ್ಲಿ. ಹಾಗಾದ್ರೆ 4 ರೀತಿಯ ವರ್ಣಗಳು ಕಂಡು ಬರ್ತಕ್ಕಂಥದ್ದು ಈ ಶಾತವಾಹನರ ಆಡಳಿತದ ಕಾಲಾವಧಿಯಲ್ಲಿ 4 ರೀತಿಯ ಜಾತಿಗಳು ಕಂಡು ಬರ್ತಕ್ಕಂಥದ್ದು. ಆ 4 ಜಾತಿಗಳು ಯಾವುವು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ. 4 ರೀತಿಯ ಜಾತಿಗಳು ಶಾತವಾಹನರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಬ್ರಾಹ್ಮಣರು ಅತ್ಯುನ್ನತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಹೊಂದಿದ್ರು, ಅತ್ಯುನ್ನತ ಅಧಿಕಾರವನ್ನ ಹೊಂದಿದ್ರು, ಅತ್ಯುನ್ನತವಾಗಿರ್ತಕ್ಕಂಥ ಸಾಮಾಜಿಕ ಗೌರವವನ್ನು ಹೊಂದಿರ್ತಕ್ಕಂಥವ್ರು ಬ್ರಾಹ್ಮಣರಾಗಿದ್ರು.
ಅತ್ಯಂತ ಕೀಳು ಮಟ್ಟದ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥವರು ಶೂದ್ರರು ಆಗಿರ್ತಕ್ಕಂಥದ್ದು. ಮೊದಲ ಮೂರು ಬ್ರಾಹ್ಮಣ, ಕ್ಷತ್ರಿಯ ಹಾಗೂ ವೈಶ್ಯ, ಈ ಮೂರು ಜಾತಿಯವರಿಗೆ ದ್ವಿಜ ಅಂತ ಕರಿತಾ ಹೋಗ್ತಾರೆ. ದ್ವಿಜ, ವೆರಿ ವೆರಿ ಇಂಪಾರ್ಟೆಂಟ್, ದ್ವಿಜ ಅಂತ ಕರಿತಾ ಹೋಗ್ತಾರೆ. ಶೂದ್ರರಿಗೆ ಪಂಚಮ ವರ್ಗ ಎಂದು ಕರಿತಾ ಹೋಗ್ತಾರೆ. ಇಂತಹ ವ್ಯವಸ್ಥೆ ಶಾತವಾಹನರ ಆಡಳಿತದಲ್ಲಿ ಇರ್ತಕ್ಕಂಥದ್ದು. ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದ ಅವಿಭಕ್ತ ಕುಟುಂಬ ವ್ಯವಸ್ಥೆ ಶಾತವಾಹನರ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಅವಿಭಕ್ತ ಕುಟುಂಬ, ವೆರಿ ವೆರಿ ಇಂಪಾರ್ಟೆಂಟ್, ಅವಿಭಕ್ತ ಕುಟುಂಬ. ಶಾತವಾಹನರ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಅಂದ್ರೆ 4 ಜಾತಿಗಳು ಕಂಡು ಬರ್ತಕ್ಕಂಥದ್ದು. ತಂದೆ ಕುಟುಂಬದ ಮುಖ್ಯಸ್ಥನಾಗಿರ್ತಕ್ಕಂಥದ್ದು. ಅವಿಭಕ್ತ ಕುಟುಂಬ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅತ್ಯುನ್ನತವಾಗಿರ್ತಕ್ಕಂಥ ಗೌರವವನ್ನ ಹೊಂದ್ರೆ ಶೂದ್ರರು ಕೆಳಮಟ್ಟವಾಗಿರ್ತಕ್ಕಂಥ ಸ್ಥಾನವನ್ನ ಹೊಂದಿದ್ರು. ಇದು ಶಾತವಾಹನರ ಸಾಮಾಜಿಕ ವ್ಯವಸ್ಥೆ. ಇನ್ನು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋದ್ರೆ ಶಾತವಾಹನರ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ ಇಲ್ಲಿ ಕೃಷಿಯನ್ನ ಮೂಲಾಧಾರವಾಗಿ ಇಟ್ಟುಕೊಂಡು ರೈತರು ಜೀವನವನ್ನ ಮಾಡ್ತಾ ಇದ್ರು. ಶಾತವಾಹನರ ಕಾಲದಲ್ಲಿ ಕೃಷಿ, ಆರ್ಥಿಕ ಕ್ಷೇತ್ರದಲ್ಲಿ ಕೃಷಿ ವೆರಿ ವೆರಿ ಇಂಪಾರ್ಟೆಂಟ್. ಕೃಷಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಶಾತವಾಹನರ ಕಾಲದಲ್ಲಿ ರೈತರು. ನೆಕ್ಸ್ಟ್ ಇಲ್ಲಿ ಉಣ್ಣೆ ಬಟ್ಟೆ ತಯಾರಿಕೆ ಆಗಿರಬಹುದು, ಆಭರಣ ತಯಾರಿಕೆ ಆಗಿರಬಹುದು, ಪ್ರಮುಖ ಗುಡಿ ಕೈಗಾರಿಕೆಗಳನ್ನ ಜೀವನೋಪಾಯವಾಗಿ ಉಪಯೋಗಿಸ್ತಾ ಇದ್ರು. ನೋಡಿ, ಜೀವನವನ್ನ ಸಾಗಿಸಲಿಕ್ಕೆ ಉದ್ಯೋಗವನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂದ್ರೆ ಆಭರಣ ತಯಾರಿಕೆಯನ್ನ ಮಾಡ್ತಾ ಇದ್ರು, ಉಣ್ಣೆ ಬಟ್ಟೆ ತಯಾರಿಕೆಯನ್ನ ಮಾಡ್ತಾ ಇದ್ರು, ಹಾಗೆಯೇ ಗುಡಿ ಕೈಗಾರಿಕೆಗಳನ್ನ ಕೂಡ ಇಲ್ಲಿ ಮಾಡ್ತಾ ಹೋಗಿದ್ರು. ಶಾತವಾಹನರ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ಈ ರೀತಿಯಾಗಿ ಕೂಡಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಧಾರ್ಮಿಕ ವ್ಯವಸ್ಥೆ ಯಾವ ರೀತಿಯಾಗಿ ಕೂಡಿತ್ತು ಶಾತವಾಹನರ ಕಾಲದಲ್ಲಿ ಅಂತ ಹೇಳೋದಾದ್ರೆ, ಧಾರ್ಮಿಕ ವ್ಯವಸ್ಥೆ ಈ ಶಾತವಾಹನರ ಸಾಮ್ರಾಜ್ಯದಲ್ಲಿ ಜನರು ಶಿವ ಹಾಗೂ ವಿಷ್ಣುವಿನ ಆರಾಧಕರಾಗಿದ್ರು. ಶಿವ ಹಾಗೂ ವಿಷ್ಣುವಿನ ಆರಾಧಕರಾಗಿದ್ರು. ಈ ಶಾತವಾಹನರ ಕಾಲದಲ್ಲಿ ಸಮಾಜದಲ್ಲಿ ಜನರು ಶಿವ ಮತ್ತು ವಿಷ್ಣುವಿನ ಪೂಜೆಯನ್ನ ಮಾಡ್ತಾ ಇದ್ರು. ಬೌದ್ಧ ಧರ್ಮ ರಾಜಾಶ್ರಯವನ್ನ ಪಡೆದಿತ್ತು ಶಾತವಾಹನರ ಕಾಲದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್, ಬೌದ್ಧ ಧರ್ಮ ರಾಜಾಶ್ರಯವನ್ನ ಪಡೆದಿರತಕ್ಕಂಥದ್ದು ಶಾತವಾಹನರ ಕಾಲದಲ್ಲಿ. ಮತ್ತೆ ಜೈನ ಧರ್ಮ ಆಶ್ರಯವನ್ನ ಪಡೆದಿಲ್ಲ ಏನ್ ಸಾರ್ ಅಂತ ಕೇಳೋದಾದ್ರೆ, ಇಲ್ಲ, ನೋ, ಜೈನ ಧರ್ಮ ಇಲ್ಲಿ ಬರೋದೇ ಇಲ್ಲ. ಬೌದ್ಧ ಧರ್ಮದ ಬಗ್ಗೆ ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಬರ್ತಾ ಹೋಗ್ತವೆ. ಇದಿಷ್ಟು ಸಾಮಾಜಿಕ, ಧಾರ್ಮಿಕ ಹಾಗೂ ಆರ್ಥಿಕ ಜೀವನ ಶಾತವಾಹನರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ. ವೆರಿ ವೆರಿ ಇಂಪಾರ್ಟೆಂಟ್, ಕಲೆ ಮತ್ತು ವಾಸ್ತುಶಿಲ್ಪ. ವಾಸ್ತುಶಿಲ್ಪದ ಬಗ್ಗೆ ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗೋಣ. 1 ಸೆಕೆಂಡ್ ಎರೈಸ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅತ್ಯಂತ ವೈಭವಯುತವಾಗಿ ಕೂಡಿರ್ತಕ್ಕಂಥದ್ದು ಶಾತವಾಹನರ ಆಡಳಿತದ ಕಾಲಾವಧಿಯಲ್ಲಿ. ಅತ್ಯಂತ ವೈಭವಯುತವಾಗಿ, ಅತ್ಯಂತ ಸುಂದರವಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಶಾತವಾಹನರ ಕಾಲದಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ಯಾವ ರೀತಿ ಅಂದ್ರೆ, ಶಾತವಾಹನರ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಶಿಲ್ಪಗಳು ಕಂಡು ಬಂದಿರತಕ್ಕಂಥದ್ದು. ಅವುಗಳಲ್ಲಿ ವಿಹಾರಗಳು ಇಂಪಾರ್ಟೆಂಟ್, ವಿಹಾರಗಳು, ಚೈತ್ಯಾಲಯಗಳು ಹಾಗೆಯೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ತೂಪಗಳು. ಈ ಮೂರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕಂಡು ಬರ್ತಕ್ಕಂಥದ್ದು. ವಿಹಾರಗಳು, ಚೈತ್ಯಾಲಯಗಳು ಹಾಗೆ ಸ್ತೂಪಗಳು ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ವಿಹಾರಗಳು ಅಂದ್ರೆ ಏನು? ವಿಶ್ರಾಂತಿಯನ್ನ ಪಡೆಯಲಿಕ್ಕೆ ಅಭಿವೃದ್ಧಿಪಡಿಸಲಾದ ಕಟ್ಟಡಗಳನ್ನ ವಿಹಾರಗಳು ಅಂತ ಕರಿತಾ ಹೋಗ್ತೀವಿ. ವಿಹಾರಗಳನ್ನ ಸಂಗ್ರಾಮಗಳು ಅಂತ ಕೂಡ ಕರಿತಾ ಹೋಗ್ತಾರೆ. ಹಾಗಾದ್ರೆ ಚೈತ್ಯಾಲಯಗಳು ಅಂದ್ರೆ ಏನು? ಚೈತ್ಯಾಲಯಗಳು ಅಂದ್ರೆ ಇಲ್ಲಿ ಪ್ರಾರ್ಥನಾ ಮಂದಿರ ಅಂತ ಸೂಚಿಸ್ತಾ ಹೋಗ್ತದೆ. ಚೈತ್ಯಾಲಯಗಳು, ಪ್ರಾರ್ಥನಾ ಮಂದಿರ ಅಂದ್ರೆ ಚೈತ್ಯಾಲಯಗಳು ಇಂಪಾರ್ಟೆಂಟ್. ಸ್ತೂಪಗಳು ಅಂದ್ರೆ ಏನ್ ಸರ್? ಸ್ತೂಪಗಳು ಅಂದ್ರೆ ಬುದ್ಧನ ಅವಶೇಷದ ಮೇಲೆ
ಸ್ಥಾಪಿಸಲಾಗಿರ್ತಕ್ಕಂಥ ಕಟ್ಟಡವನ್ನ ನಾವು ಸ್ತೂಪಗಳು ಅಂತ ಕರಿತಾ ಹೋಗ್ತೇವೆ. ನೋಡಿ, ಬುದ್ಧನ ಅವಶೇಷದ ಮೇಲೆ ಕಟ್ಟಲಾಗಿರ್ತಕ್ಕಂಥ ಕಟ್ಟಡಗಳನ್ನ ಸ್ತೂಪಗಳು ಅಂತ ಕರಿತಾ ಹೋಗ್ತೇವೆ. ಹಾಗಾದ್ರೆ ಭಾರತದಲ್ಲಿ ಕಂಡು ಬಂದಿರತಕ್ಕಂಥ ಪ್ರಮುಖ ಶಾತವಾಹನರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ತೂಪಗಳು ಭಾರತದಲ್ಲಿ 4 ಸ್ತೂಪಗಳು ಕಂಡು ಬರ್ತಕ್ಕಂಥದ್ದು. 4 ಸ್ತೂಪಗಳು. ಆ 4 ಸ್ತೂಪಗಳು ಯಾವುವು ಅಂದ್ರೆ ಅಮರಾವತಿ ಆಗಿರ್ಬೋದು. ನೋಡಿ, ಅಮರಾವತಿ, ಘಂಟಾಸಾಲ, ಗೋಲಿ ಜಗ್ಗಯ್ಯ, ಹಾಗೆಯೇ ನಾಗಾರ್ಜುನ ಕೊಂಡ. ಈ 4 ಸ್ತೂಪಗಳು ಭಾರತದ ಇತಿಹಾಸದಲ್ಲಿ ಶಾತವಾಹನರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅಮರಾವತಿ ಸ್ತೂಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಹೇಳ್ತಾ ಹೋಗಿದ್ದೆ ಶಾತವಾಹನರ ಆಡಳಿತದ ಬಗ್ಗೆ ನಿಮ್ಗೆ ಇಂದಿನ ಕ್ಲಾಸ್ ನಲ್ಲಿ. ಯಾರ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಅಮರಾವತಿ ಸ್ತೂಪವನ್ನ ಅಂತ ಎಕ್ಸಾಮ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಗೌತಮಿ ಪುತ್ರ ಶಾತಕರ್ಣಿಯ ಮಗ ವಶಿಷ್ಠ ಪುತ್ರ ಕುಲಮಯಿಯ ಆಡಳಿತ ವ್ಯವಸ್ಥೆಯಲ್ಲೇ ಅಮರಾವತಿ ಸ್ತೂಪವನ್ನ ಸ್ಥಾಪಿಸಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅಂತಕ್ಕಂಥದ್ದು ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ವೈಭವಯುತವಾಗಿ ಕೂಡಿರ್ತಕ್ಕಂಥದ್ದು. ನೋಡಿ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಅಂದ್ರೆ ಸ್ತೂಪ ಈ ರೀತಿಯಾಗಿ ನಿಮ್ಮ ಮನೆಗೆ ಕಾಂಪೌಂಡ್ ಅನ್ನ ನಿರ್ಮಿಸಿರ್ತೀರಲ್ಲ, ಅದನ್ನ ಈ ರೀತಿಯಾಗಿ ನಿರ್ಮಿಸಿರ್ತಕ್ಕಂಥದ್ದು ಶಾತವಾಹನರ ಆಡಳಿತದಲ್ಲಿ ಸ್ತೂಪಗಳು. ಈ ನಡುವೆ ಬುದ್ಧನ ಅವಶೇಷಗಳು ಇರ್ತಕ್ಕಂಥದ್ದು. ಇದನ್ನ ನಾವು ಮೇದಿ ಅಂತ ಕರಿತಾ ಹೋಗ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಮೇದಿ ಅಂತ ಕರಿತಾ ಹೋಗ್ತಾರೆ, ಇದನ್ನ ಛೇದಕ ಅಂತ ಕರಿತಾ ಹೋಗ್ತಾರೆ, ಇದನ್ನ ತೋರಣ ಅಂತಕ್ಕಂಥದ್ದು ಕರಿತಾ ಹೋಗ್ತಾರೆ. ಈ ನಿಮ್ಮ ಮನೆಗೆ ಸ್ಥಾಪಿಸಲಾಗಿರ್ತಕ್ಕಂಥ ಕಾಂಪೌಂಡ್ ನ ಮೇನ್ ಗೇಟ್ಗೆ ನಾವು ತೋರಣ ಅಂತ ಕರಿತಾ ಹೋಗ್ತೀವಿ. ಈ ರೀತಿಯಾಗಿ ಅಮರಾವತಿ ಸ್ತೂಪ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ನಿಮಗೆ ಒಂದು ವರ್ಕ್ ಇದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ತೂಪ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ತೂಪ ಯಾವುದು, ಅದನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇದಿಷ್ಟು ಶಾತವಾಹನರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಕಲಾ ಮತ್ತು ವಾಸ್ತುಶಿಲ್ಪ. ಹಾಗಾದ್ರೆ ಕರ್ನಾಟಕದಲ್ಲಿ ಶಾತವಾಹನರಿಗೆ ಸಂಬಂಧಿಸಿರ್ತಕ್ಕಂಥ ಸ್ತೂಪಗಳು ಕಂಡು ಬಂದಿಲ್ವೇ ಸರ್ ಅಂತ ಕೇಳೋದಾದ್ರೆ ಎಸ್, 100% ಕರ್ನಾಟಕದಲ್ಲಿ ಶಾತವಾಹನರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ತೂಪಗಳು ಕಂಡು ಬಂದಿರತಕ್ಕಂಥದ್ದು. ಎಲ್ಲೆಲ್ಲಿ ಅಂದ್ರೆ ಕಲಬುರ್ಗಿಯ ಸನ್ನತಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ, ಮತ್ತೊಂದು ಕಲಬುರ್ಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕನಗನಹಳ್ಳಿಯಲ್ಲಿ 3 ಪ್ಲೇಸ್ ನಲ್ಲಿ ಶಾತವಾಹನರ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ತೂಪಗಳು ಕಂಡು ಬಂದಿರತಕ್ಕಂಥದ್ದು. ಈ ನಾಗಾರ್ಜುನ ಕೊಂಡ ಏನ್ ಸ್ತೂಪ ಇದೆಯಲ್ಲ, ಈ ಒಂದು ಸ್ತೂಪದಲ್ಲಿ ಬುದ್ಧನ ಅವಶೇಷಗಳು, ಜಾತಕ ಕಥೆಗಳನ್ನ ಕೆತ್ತಲಾಗಿರ್ತಕ್ಕಂಥದ್ದು. ಮತ್ತೆ ಬುದ್ಧ ನಾಗರ ಹಾವು ಸುರುಳಿನ ಮೇಲೆ ಕುಂತ್ಕೊಂಡಿರ್ತಕ್ಕಂಥ ಚಿತ್ರ ಕಂಡು ಬರ್ತಕ್ಕಂಥದ್ದು ಇದೇ ನಾಗಾರ್ಜುನ ಕೊಂಡ ಸ್ತೂಪದಲ್ಲಿ. ನಾಗರ ಹಾವು ಸುರುಳಿಯ ಮೇಲೆ ಬುದ್ಧ ಕೂತ್ಕೊಂಡಿರ್ತಾನೆ. ಬುದ್ಧನ ಮೇಲೆ 5 ತಲೆ ಇರ್ತಕ್ಕಂಥ ನಾಗರ ಹಾವಿನ ನೆರಳು ಬಿದ್ದಿರ್ತಕ್ಕಂಥ ಚಿತ್ರ ಕಂಡು ಬರ್ತಕ್ಕಂಥದ್ದು ನಾಗಾರ್ಜುನ ಕೊಂಡ ಶಾಸನದಲ್ಲಿ, ಈ ಸ್ತೂಪದಲ್ಲಿ. ಕರ್ನಾಟಕದಲ್ಲಿ 3 ಸ್ಥಳದಲ್ಲಿ ಸ್ತೂಪಗಳು ಕಂಡು ಬರ್ತಕ್ಕಂಥದ್ದು. 1ನೇದು ಕಲಬುರ್ಗಿ ಜಿಲ್ಲೆಯ ಸನ್ನತಿ, 2ನೇದು ಕಲಬುರ್ಗಿ ಜಿಲ್ಲೆಯ ಕನಗನಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ 3ನೇದು ಆಗಿರ್ತಕ್ಕಂಥದ್ದು. 3 ಸ್ಥಳದಲ್ಲಿ ಶಾತವಾಹನರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಕಲಾ ಮತ್ತು ವಾಸ್ತುಶಿಲ್ಪದಲ್ಲಿ ಕಂಡು ಬರ್ತಕ್ಕಂಥ ಸ್ತೂಪಗಳು ಕಂಡು ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಇದಿಷ್ಟು ಕಲಾ ಮತ್ತು ವಾಸ್ತುಶಿಲ್ಪ. ಆದ್ರೆ ಕೊನೆಯದಾಗಿ ನಾವು ಹೇಳ್ತಾ ಹೋಗ್ತೇವೆ ಸಾಹಿತ್ಯದ ಕೊಡುಗೆ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ. ಅತ್ಯಂತ ವೈಭವಯುತವಾಗಿ ಬರೆಯಲಾಗಿರ್ತಕ್ಕಂಥದ್ದು ಸಾಹಿತ್ಯದಲ್ಲೇ ಹಲವಾರು ಗ್ರಂಥಗಳು ಬರ್ತಾ ಹೋಗ್ತವೆ. ಹಲವಾರು ರಾಜರ ಆಸ್ಥಾನದಲ್ಲಿ ಹಲವಾರು ಕವಿಗಳು ಆಶ್ರಯವನ್ನ ಪಡೆದಿರ್ತಕ್ಕಂಥದ್ದು ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ. ಪ್ರಮುಖವಾಗಿ ರಾಜರುಗಳ ಆಸ್ಥಾನದಲ್ಲಿ ಕವಿಗಳು ವಾಸವಾಗಿದ್ರು. ರಾಜನ ಯುದ್ಧದ ಬಗ್ಗೆ, ರಾಜನ ನೈಪುಣ್ಯತದ ಬಗ್ಗೆ, ರಾಜನಲ್ಲಿ ಇರ್ತಕ್ಕಂಥ ವಿಶೇಷ ಜ್ಞಾನದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಗ್ರಂಥದಲ್ಲೇ ಬರಿತಾ ಹೋಗ್ತಾರೆ. ಇಂಥ ಶಾತವಾಹನರ ಅರಸರ ಒಂದು ಚರಿತ್ರೆ ಕಂಡು ಬರ್ತಕ್ಕಂಥದ್ದು
ಸಾಹಿತ್ಯ ಕೊಡುಗೆಯಲ್ಲಿ ಅಂತಹ ಸಾಹಿತ್ಯದ ಕೊಡುಗೆಯ ಬಗ್ಗೆ ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗೋಣ. ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ, ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಾಹಿತ್ಯದ ಕೊಡುಗೆ. ಸಾಹಿತ್ಯದ ಕೊಡುಗೆ ಅತ್ಯಂತ ವೈಭವಯುತವಾಗಿ ಕೂಡಿರ್ತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರದಲ್ಲಿ. ಇದರಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಇಂಪಾರ್ಟೆಂಟ್ ಯಾರು ಅಂದ್ರೆ ಆಲನ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿಸಿದ್ದೆ. ಸಿಲೋನಿನ ಮೇಲೆ ದಾಳಿ ಮಾಡಿ ಲೀಲಾವತಿಯನ್ನ ಅಪಹರಿಸಿಕೊಂಡು ಅಂದ್ರೆ ಎತ್ತಕೊಂಡೋಗಿ ಮದುವೆ ಆಗ್ತಾನೆ ಈ ಆಲ ರಾಜನ ಕಾಲಾವಧಿ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿಸಿಕೊಟ್ಟೆ. ಕ್ರಿಸ್ತ ಶಕ 46ರಿಂದ 51ರವರೆಗಿನ ಕಾಲಘಟ್ಟ ಆಲನ ಕಾಲಘಟ್ಟ. ಇಂತಹ ಆಲ ತನ್ನದೇ ಆಗಿರ್ತಕ್ಕಂಥ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನ ರಚಿಸ್ತಾ ಹೋಗ್ತಾನೆ. ಇದು ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಪ್ರಾಕೃತ ಭಾಷೆ, ಇದಕ್ಕೆ ಮತ್ತೊಂದು ಹೆಸರು ಶಟಾಸ್ತಿ ಅಂತಕ್ಕಂಥದ್ದು. ಶಟಾಸ್ತಿ ಅಂತಾನು ಕೂಡ ಕರಿತಾ ಹೋಗ್ತಾರೆ ಈ ಗತಾಸಪ್ತಸತಿ ಕೃತಿಗೆ, ಗ್ರಂಥಕ್ಕೆ. ಆಲ ಮತ್ತೊಂದು ಗ್ರಂಥವನ್ನ ರಚಿಸ್ತಾ ಹೋಗ್ತಾನೆ. ಯಾವುದು ಅಂದ್ರೆ ಸಪ್ತಶೈ ಅಂತಕ್ಕಂಥದ್ದು ಮತ್ತೊಂದು ಗ್ರಂಥ. ಆಲನ ಮತ್ತೊಂದು ಗ್ರಂಥ ಸಪ್ತಶೈ. ಇದು ಯಾವ ಭಾಷೆಯಲ್ಲಿ ಇದೆ ಅಂದ್ರೆ ಇದು ಕೂಡ ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಆಲನ ಹೆಂಡತಿ ಲೀಲಾವತಿ ಕೂಡ ಒಂದು ಗ್ರಂಥವನ್ನ ಬರಿತಾ ಹೋಗ್ತಾಳೆ. ಅದು ಲೀಲಾವೈ ಶಾಸನ. ಇದು ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನ, ಸಂಸ್ಕೃತ ಭಾಷೆ. ಲೀಲಾವತಿ ಬರೆದಿರ್ತಕ್ಕಂಥ ಗ್ರಂಥ ಯಾವುದು ಅಂದ್ರೆ ಲೀಲಾವೈ ಗ್ರಂಥ. ಆಲನ ಹೆಂಡತಿ ಲೀಲಾವತಿಯು ಲೀಲಾವೈ ಗ್ರಂಥವನ್ನ ಬರಿತಾ ಹೋಗ್ತಾಳೆ. ಇದು ಆಲನ ಆಡಳಿತದ ಬಗ್ಗೆ ತಿಳಿಸ್ತಕ್ಕಂಥ ಗ್ರಂಥ. ಇದೇ ಆಲನ ಅರಸ ಒಂದು ಆಲನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಕವಿಗಳು, ರಾಜಾಶ್ರಯವನ್ನ ಪಡೆದಿರ್ತಕ್ಕಂಥ ಕವಿಗಳು ಯಾರು ಅಂದ್ರೆ ಗುಣಾಢ್ಯ ಹಾಗೂ ಸರ್ವವರ್ಮ. ಇಬ್ಬರು ಕವಿಗಳು ಆಲನ ಆಸ್ಥಾನದಲ್ಲಿ ಆಲನ ಆಶ್ರಯವನ್ನ ಪಡಿತಾ ಹೋಗ್ತಾರೆ. ಈ ಗುಣಾಢ್ಯ ಬೃಹತ್ ಕಥಾ ಕೃತಿಯನ್ನ ರಚಿಸ್ತಾ ಹೋಗ್ತಾನೆ ಈ ಗುಣಾಢ್ಯ ಅಂತಕ್ಕಂಥವನು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬರಿತಾ ಹೋಗ್ತೇನೆ ನೋಡಿ. ಒಡ್ಡ ಕಥಾ ಗುಣಾಢ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಕೃತಿ ಒಡ್ಡ ಕಥಾ. ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಸರ್ವವರ್ಮನು ಕೂಡ ಒಂದು ಕಾವ್ಯವನ್ನ ರಚಿಸ್ತಾ ಹೋಗ್ತಾನೆ. ಇದನ್ನ ಕಾತಂತ್ರ ವ್ಯಾಕರಣ ಅಂತ ಕರಿತಾ ಹೋಗ್ತೀವಿ. ಕಾತಂತ್ರ ವ್ಯಾಕರಣ ಅಂತ ಕರಿತಾ ಹೋಗ್ತಾರೆ. ಇದು ಸರ್ವವರ್ಮ ರಚಿಸಿರ್ತಕ್ಕಂಥ ಗ್ರಂಥ ಕಾತಂತ್ರ ವ್ಯಾಕರಣ. ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಎರಡೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಹಾಗೆಯೇ ಕ್ಷೇಮೇಂದ್ರ ಬರ್ತಾ ಹೋಗ್ತಾನೆ. ಹಾಗೆಯೇ ಇಲ್ಲಿ ಕುಂದಾಚಾರ್ಯ ಶಾತವಾಹನರ ಮನೆತನಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖವಾಗಿ ಕಾರಣನಾಗಿರ್ತಕ್ಕಂಥ ಗುರು ಕುಂದಾಚಾರ್ಯನ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ದೆ ಹಿಂದಿನ ಕ್ಲಾಸ್ ನಲ್ಲಿ. ಇಂಥ ಕುಂದಾಚಾರ್ಯ ಸಮಯಾನುಸಾರ ಮತ್ತು ಪ್ರಜಾನುಸಾರ ಅಂತಕ್ಕಂಥ ಕೃತಿಯನ್ನ ರಚಿಸ್ತಾ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಸಮಯಾನುಸಾರ ಅಂತಕ್ಕಂಥ ಕೃತಿಯನ್ನ ರಚಿಸ್ತಾ ಹೋಗ್ತಾನೆ. ಇದು ಕೂಡ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಇದಿಷ್ಟು ಶಾತವಾಹನರ ಸಾಹಿತ್ಯದ ಕೊಡುಗೆಯಾಗಿ ಇರ್ತಕ್ಕಂಥದ್ದು. ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ಅತ್ಯಂತ ವೈಭವಯುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಇದಿಷ್ಟು ಶಾತವಾಹನರ ಸಾಹಿತ್ಯ ಕೊಡುಗೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೋಟ್ ಮಾಡ್ಕೊಳ್ಳಿ. ಒಟ್ಟಾರೆ ಶಾತವಾಹನರ ಆಡಳಿತ ವ್ಯವಸ್ಥೆ, ಮಂತ್ರಿ ಮಂಡಲ ವ್ಯವಸ್ಥೆ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಜೀವನ, ಪ್ರಮುಖ ತೆರಿಗೆಗಳು, ಕಲಾ ಮತ್ತು ವಾಸ್ತುಶಿಲ್ಪ, ಕೊನೆಯದಾಗಿ ಸಾಹಿತ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ ಈ ಕ್ಲಾಸ್ ನಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಕೊನೆಯದಾಗಿ ಶಾತವಾಹನರು ನೇಗಿಲನ್ನು ಕೂಡ ಬಳಸ್ತಾ ಹೋಗ್ತಾರೆ. ಉಳಿಗಾಮನ್ಯ ಪದ್ಧತಿ ವ್ಯವಸ್ಥೆಯನ್ನ ಕೂಡ ಅಳವಡಿಸಿಕೊಂಡಿರ್ತಕ್ಕಂಥ ದಕ್ಷಿಣ ಭಾರತದ ಮನೆತನ ಇದೇ ಶಾತವಾಹನರು. ನೇಗಿಲನ್ನ ಅತಿ ಹೆಚ್ಚು ಬಳಸಿರ್ತಕ್ಕಂಥರು ಶಾತವಾಹನರು ಎಂದು ರೋಮಿಲಾ ಥ್ಯಾಪರ್
ಕೊನೆಯದಾಗಿ ಹೇಳ್ತಾ ಹೋಗ್ತಾನೆ. ಇದಿಷ್ಟು ಕಂಪ್ಲೀಟ್ ಆಗಿ ಇಲ್ಲಿಗೆ ಪಾರ್ಟ್ 1 ಹಾಗೂ ಪಾರ್ಟ್ 2 ಕ್ಲಾಸ್ ಅನ್ನ ತೆಗೆದುಕೊಂಡೆ ಶಾತವಾಹನರ ಮನೆತನದ ಮೇಲೆ. ಕಂಪ್ಲೀಟ್ ಆಗಿ ಶಾತವಾಹನರ ಮನೆತನದ ಕಂಪ್ಲೀಟ್ ಡೀಟೇಲ್ಸ್ 2 ಕ್ಲಾಸ್ಗಳಲ್ಲಿ ಅಂದ್ರೆ ಕ್ಲಾಸ್ ನಂಬರ್ 3 ಕ್ಲಾಸ್ ನಂಬರ್ 4 ನಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ಐ ವಿಲ್ ನೆಕ್ಸ್ಟ್ ಕ್ಲಾಸ್ ಮೀಟ್ ಟು ಯು. ಇಲ್ಲಿಗೆ ಸ್ಟಾಪ್ ಅನ್ನ ಮಾಡ್ತಾ ಇದ್ದೀನಿ ಕ್ಲಾಸ್ ಅನ್ನ. ಎಲ್ಲಾ PDF ರೂಪದಲ್ಲಿ ನೋಟ್ಸ್ ಗಳನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೊಟ್ಟಿರ್ತೇನೆ. ಯಾರೆಲ್ಲ ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ ರಾಯಲ್ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆದ್ರೆ ನಿಮ್ಗೆ ಉಪಯುಕ್ತವಾಗಿರ್ತಕ್ಕಂಥ ನೋಟ್ಸ್ ಅನ್ನ ಅಲ್ಲಿ ಕೊಡಲಾಗುವುದು. ಹೀಗಾಗಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ, ಪ್ರತಿಯೊಬ್ರು ಕೂಡ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗುತ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ವೆರಿ ಮಚ್.